ರಾಜ್ಯದಿಂದ ಮತ್ತೆ ಶುರುವಾಯಿತು ಆಪರೇಷನ್ ಟೆರರ್. ಉಗ್ರರ ವಿರುದ್ಧ ಮತ್ತೆ ಭಾರತ ಸೈನಿಕರ ಕಾರ್ಯಾಚರಣೆ ಮುಂದುವರೆದಿದೆ. ಜಮ್ಮು ಕಾಶ್ಮೀರದ ಸೋಫಿಯಾನ್ನಲ್ಲಿ ಉಗ್ರರು ಲಾಕ್ ಆಗಿದ್ದಾರೆ. ನಿನ್ನೆ ಕದನ ವಿರಾಮ ಬಗ್ಗೆ ಇಂಡೋ ಪಾಕ್ ಚರ್ಚೆಯನ್ನ ಕೂಡ ನಡೆಸಿತು. ಇವತ್ತು ಕಾಶ್ಮೀರದಲ್ಲಿ ಮತ್ತೆ ಉಗ್ರರಿಂದ ದಾಳಿಯನ್ನ ನಡೆಸಲಾಗಿದೆ. ಸೇನಾ ಕಾರ್ಯಾಚರಣೆಯಲ್ಲಿ ಓರ್ವ ಉಗ್ರ ಬಲಿಯಾಗಿದ್ದಾನೆ. ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿರುವಂತಹ ಉಗ್ರ ಅನ್ನೋದು ಗೊತ್ತಾಗ್ತಾ ಇದೆ. ಮೂವರನ್ನ ಸುತ್ತುವರೆದಿರುವಂತಹ ಭಾರತೀಯ ಸೇನೆ ಪಹಲ್ಗಾಮ್ ದಾಳಿಯಲ್ಲೇ ಭಾಗಿಯಾಗಿದ್ದವರಿಂದಲೇ ದಾಳಿ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಕಾಶ್ಮೀರದ ಶುಕ್ರೂ ಪ್ರದೇಶದಲ್ಲಿ ಸೇನೆಯಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ನೋಡಿ, ಪಹಲ್ಗಾಮ್ನಲ್ಲಿ ಕಳೆದ ತಿಂಗಳು 22ರಂದು ದಾಳಿ ಆಯ್ತಲ್ಲ, ನರಮೇಧದ ಕೆಲಸವನ್ನ ಮಾಡಿದ್ರಲ್ಲ ಉಗ್ರರು. ಆ ಉಗ್ರರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 26 ಜನರ ನರಮೇಧದ ಕೆಲಸವನ್ನ ಮಾಡಿದ್ರಲ್ಲ ಆ ಉಗ್ರರು ಈಗ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿಗೆ ಕಾರಣರಾದವರ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ರೆ ಇಷ್ಟು ಅಮೌಂಟ್ ಅನ್ನ ಕೊಡ್ತೀವಿ ಅನ್ನುವಂತಹ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿರುವಂಥದ್ದು. ನೋಡಿ, ಪಹಲ್ಗಾಮ್ ದಾಳಿಯಲ್ಲಿ ಯಾವ ರೀತಿಯಾಗಿ ದಾಳಿ ಮಾಡಿ ನಮ್ಮವರನ್ನ ಕಳ್ಕೊಂಡ್ವೋ ಅದೇ ರೀತಿಯಾಗಿ ಇದೀಗ ಉಗ್ರರ ವಿರುದ್ಧ ಸಮರ ಸಾರಿದೆ ನಮ್ಮ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದ ಶೋಫಿಯಾನ್ನಲ್ಲಿ ಉಗ್ರರ ಅಟ್ಟಹಾಸ ಏನು ಮೆರಿತಾ ಇದ್ರು, ಅವರನ್ನ ಸದೆ ಬಡಿಯುವಲ್ಲಿ ಯಶಸ್ವಿಯಾಗಿದೆ. ಇವತ್ತು ಕಾಶ್ಮೀರದಲ್ಲಿ ಮತ್ತೆ ಉಗ್ರರಿಂದ ದಾಳಿ ಆಗಿದೆ. ಸೇನಾ ಕಾರ್ಯಾಚರಣೆಯಲ್ಲಿ ಓರ್ವ ಉಗ್ರನ ಬಲಿಯಾಗಿದೆ. ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿರುವಂತಹ ಉಗ್ರ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈ ಹಿಂದೆ ಕೂಡ 5 ಜನ ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿತ್ತು ನಮ್ಮ ಭಾರತೀಯ ಸೇನೆ. ಮೇ 7ರಂದು ಪಾಕ್ 9 ಸ್ಥಳಗಳಲ್ಲಿ ಉಗ್ರರ ಅಡಗುತಾಣಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಈ ಒಂದು ದಾಳಿಯಲ್ಲಿ ಭಾರತಕ್ಕೆ ಬೇಕಾಗಿದ್ದಂತಹ 5 ಉಗ್ರರು ಕೂಡ ಮೃತಪಟ್ಟಿದ್ದಾರೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯಲ್ಲಿ ಸಕ್ರಿಯನಾಗಿದ್ದಂತಹ ಹಫೀಜ್ ಮೊಹಮ್ಮದ್ ಜಮೀಲ್ ಆತನನ್ನ ಹೊಡೆದು ಉರುಳಿಸಲಾಗಿತ್ತು. ಜೈಷ್ ಎ ಮೊಹಮ್ಮದ್ನಲ್ಲಿ ಸಕ್ರಿಯನಾಗಿದ್ದಂತಹ ಮತ್ತೊಬ್ಬ ಉಗ್ರ ಮೊಹಮ್ಮದ್ ಯೂಸುಫ್ ಅಜರ್, ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಅನೇಕ ಭಯೋತ್ಪಾದಕ ದಾಳಿಗಳಲ್ಲಿ ಭಾಗಿಯಾಗಿದ್ದ ಈ ಯೂಸುಫ್ ಅಜರ್ ಈತ ಇಂಡಿಯನ್ ಏರ್ಲೈನ್ಸ್ ವಿಮಾನ ಅಪಹರಣ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿದ್ದ. ಅಂದ್ರೆ ಬೇಕಾಗಿದ್ದಂತಹ ಉಗ್ರ ಸಂಘಟನೆಯಾದ ಲಷ್ಕರ್ ಎ ತೊಯ್ಬಾದ ಉಗ್ರ ಅಪು ಆಕಾಶ ಅಂದ್ರೆ ಅಲಿಯಾಸ್ ಖಾಲಿದ್ ಆತನನ್ನು ಕೂಡ ದಾಳಿ ಮಾಡಿ ಹತ್ಯೆ ಮಾಡಲಾಗಿತ್ತು. ಜೈಷ್ ಎ ಮೊಹಮ್ಮದ್ನಲ್ಲಿ ಸಕ್ರಿಯನಾಗಿದ್ದಂತಹ ಮೊಹಮ್ಮದ್ ಹಸನ್ ಖಾನ್ ಆತನು ಕೂಡ ಮೃತಪಟ್ಟಿದ್ದಾನೆ. ಪ್ರಮುಖ ಉಗ್ರ ಸಂಘಟನೆಯಲ್ಲಿ ಸಕ್ರಿಯವಾಗಿ ಇದ್ದಂತಹ ಈ 5 ಉಗ್ರರನ್ನ ಆಪರೇಷನ್ ಸಿಂಧೂರದಲ್ಲಿ ಮಟಾಶ್ ಮಾಡಲಾಗಿತ್ತು. ಇದೀಗ ಸೋಫಿಯಾನ್ನಲ್ಲಿ ಶುಕ್ರೂ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಭೀಕರ ಗುಂಡಿನ ಚಕಮಕಿ ನಡೆದಿರುವಂತದ್ದು. ಈ ಸಂದರ್ಭದಲ್ಲಿ ಓರ್ವ ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿದೆ. ಪಹಲ್ಗಾಮ್ ದಾಳಿಯಲ್ಲೇ ಈತ ಭಾಗಿಯಾಗಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಮೂವರನ್ನ ಸುತ್ತುವರೆದಿರುವಂತಹ